ಹೌದಲ್ಲ ಹೊಲ ಯಾರ್ದು ಸಾಕಾರ ಹೌದಲ್ಲ ಅವನಲ್ಲಿ ಇಲ್ಲಿ ಬರೋ ಅಂತ ನಾವು ಗೊತ್ತ ಹೌದಲ್ಲ ಅಷ್ಟೇ ಹೇಳಿದೆ ಹಂಗೆ ಆಸ್ತಿ ಅವನದಲ್ಲ ಹೌದಲ್ಲ ನಿಮ್ಮ ಅಜ್ಜ ಬರೋದಲ್ಲ ಈಗ ತಿಂದಜ್ಜಲ್ಲ ಬಾ ಬಾ ಬರ್ತಾನೆ ಮಕ್ಕಳ ಹೆಸರು ತಗೋಬಾರ್ದು ಅನುಭವಿಸ ಅವನಲ್ಲ ಎಲ್ಲರಿಗೆ ಬರ್ತಲ್ಲ ಅದು ಹಿಂದೆ ಅದು ಎಲ್ಲರಿಗೆ ಈಗ ಎಲ್ಲರೂ ಆಲೋಚನೆ ಮಾಡ್ತಾರೆ ಆಮೇಲೆ ಇಲ್ಲಿ ಬಿಡಪ್ಪ ಈ ಕಾಲು ಮಗನಂಗೆ ಐತೆ ಎಲ್ಲ ಡಿಗ್ರಿ ಅಂತ ಹೇಳ್ತಿ ಅಷ್ಟು ಸೊಜ್ಜು ಮಾಡ್ಕೊಂಬದೆಲ್ಲ ಊರಕ್ಕೆ ಬರ್ತಾಳೆ ಅನ್ಕೊಂಡು ಅಲ್ಲ ಆ ಪಾಪಂದು ಎಲ್ಲಿನೇ ಇರಲಿ ಅವರಪ್ಪ ಅವರಮ್ಮ ಬಂದು ಬಳಗ ನಮ್ಮಂಗೆ ಅವ್ರದ್ದು ಬಂದು ಬಳಗ ಬೇಕಾದ ಅವ್ರ ಮುಖ್ಯ ಮಾನಾಪಮಾನ ಮಾನಾಪಮಾನ ಬಲಾತ್ಕಾರ ಮಾಡಿ ತಗೊಂಬರ್ಬಾರ್ದು ಬರ್ಬೇಕು ಏನಾಗಲ್ಲ ಹೇಳಂತೀನಿ 5 ವರ್ಷ ಒಳ್ಳೇದಾಯ್ತು ಆರಾಮರಿ 5 ವರ್ಷ ಕೇಳಿಲ್ಲ ಆಯವನ್ ಮಾತಪ್ಪ ನಿನ್ನ ಮನೆಗೆ ನಡೆಯೋದು ಈಗ ಮಗಂದು ಸಾಲ ಮಾಡಿ ಕನ್ಯೆ ಹುಡುಕಾಡ್ಬೇಕಾಯ್ತು ಕನ್ಯೆ ಸಿಗೋದು ಕಷ್ಟ ಈಗ ಹುಡುಕಾಡಕ್ಕೆ ಹೋದ್ರೆ ಎಷ್ಟು ಮಂದಿ ಒಯ್ಕೊಂತಾರೆ ಇನ್ನ 8-10 ವರ್ಷ ಕನ್ಯೆ ಸಿಕ್ಕಲ್ಲ ನಮ್ಮದ್ರಾಗ ತಂಗಿ ಅವೆಲ್ಲ ಹುಡ್ಕೊಂಬೇಡ ಅಂದ್ಕೊಂಡ್ರೆ ಯಾವ ಒಪ್ಪು ಇಲ್ಲಿ ಕೇಳಿಲ್ಲ ನಾಳೆ ಕಟ್ಕೊಂಡ್ ಬಾಳೆ ಮಾಡಿದ ನೀನು ಅವನು ಮಾಡ ಮುಡಿದ ಮನೆ ಆಗತ್ತ ಅವ್ನು ಆಯ್ಕೆ ಮಾಡ್ಕೊಂಬಿಟ್ರನ ನೀನು ಆರಾಮ್ ಇರ್ಬೇಕ ಕ್ಯಾಕಿ ಹೊಡೆದ್ಬಿಡೋದು ನೀನು ಮತ್ತೆ ನೀನು ಕ್ಯಾಕಿ ಹೊಡೆದ್ ಯಾಕಪ್ಪ ಅಂದ್ರೆ ಬರ್ತದ ಅಲ್ಲ ಕಾಲಕ್ಕೆ ಕಾಲಮಾನ ಹೆಂಗೈತೆ ಹಂಗೆ ಹೋಗ್ಬೇಕಾಗತ್ತೆ ಈಗ ಕೋವಿಡ್ನಾಗ ಎಷ್ಟು ಮಂದಿ ಹೋದ್ರೊಳ ಹೌದಲ್ಲ ಒಳಗೆ ಕುಂತಾರ ಹೋದ್ರೆ ಹೊರಗೆ ಹೋದ್ರೆ ಹೋಗ್ಬಿಟ್ರು ಒಳಗೆ ಉಳ್ಕೊಂಬಿಟ್ರು ಕಾಲ ಬಂದು ಹೋಗಿದೆ ಅವನು ಏನು ಮಾಡೋಕ್ಕಾಗೋದಿಲ್ಲ ನೀನು ಯಾರು ಏನು ಮಾಡೋಕ್ಕಾಗೋದು ಕಾಲ ಕಲಿಸ್ತದ ಹಾಂ ನಮ್ಮ ಕರಿಬಸಪ್ಪನ ತಮಗಿನ್ನ ಕನ್ಯಾಸಬೇಕು ಎಷ್ಟು ವರ್ಷ ಅಂತ ಅವನ ಲಗ್ನಾಗ ಅವನ ಮಕ್ಕಳಾಗಿ ಗಾಡಿ ಬಂದಿರವಲ್ಲ ಹೌದು ಇದೆ ಅವನ ನಂಬಿಕೆಲ್ಲ ನಂಬಿಕೆನೇ ಮನುಷ್ಯನ ಏನೋ ಬದಲಾವಣೆ ಮಾಡಿ ಗೋಳಾಡಿಸ್ತದೆ ಆ ನಂಬಿಕೆನೇ ನಂಬಿಕೆ ಗೋಳಾಟ ನಂಬಿದ್ರೆ ಭಾಳ ಭಾರ ಆಗಿಬಿಡ್ತಾರೆ ಏನು ಕೆಲ್ಸಕ್ಕೆ ಹೋಗ ನಿಮ್ಗೆ ಆಟೋ ಹೊಡ್ತೀನಿ ಹೆಂಗ ಒಂದು ಬದುಕಿನಾಗ ಅದೇ ಅಲ್ಲ ಬಿಡತ್ತೆ ಬದುಕೋಲಾಕ ನೀನು ಬದುಕಿನ ಯೋಚನೆ ಮಾಡ್ಬಿಡ ನಾವೇನು ಮಾಡೀವಿ ಅಂದ್ರೆ ಎಲ್ಲ ನಮ್ಮ ಮಕ್ಕಳು ನಮ್ಮ ಎದುರಿಗೆ ಇರ್ಬೇಕು ನಮ್ಮ ತಗಿರ್ಬೇಕು ನಮ್ಮ ತೋಳ್ಯಾಗಿರ್ಬೇಕು ಅಂದ ಮುಗ್ಲಾಗಿರೋದು ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋ ನಡೆಯೋದು ಅದು ಜಗತ್ತೇ ವ್ಯವಸ್ಥೆ ಮಾಡ್ತೈತೆ ಅವ್ರು ಈ ಮರ ಬಿಡ್ತೀವಿ ಅಂದ್ರೆ ಪಕ್ಷಿ ಇನ್ನೊಂದು ಮರ ಇಲ್ಲ ನಮ್ಮ ಮಣ್ಣನ ಮಗನ ಪುಲಿಕಿನ ಕೂಡ ಅಂದ ಮಾತಾಡಿ ಪಕ್ಕ ಅಮ್ಮಲ್ಲ ಅಂತಾರ ಅಂದರೆ ಅವನು ಈ ಮುಣಗಲಿಗೆ ಮೂಡುಗಲಿಗೆ ಹೋಗಿ ಮುನಿಗೆ ಬಂದ್ಬಿಟ್ಟ ಯಾಕಂದ್ರೆ ನೀನು ಕಾಡ್ದಂಗೆ ಆಗತ್ತ ಸುಮ್ಮನೆ ಈ ಕಡೆಗೆ ಬಂದ್ಬಿಟ್ಟ ಎಲ್ಲರೂ ಬಂದುಬಿಟ್ಟಿದ್ವಿ ಎಲ್ಲ ಈ ಕಡೆಗೆ ಬಂದುಬಿಡೋಣ ನಾವು ಅಂದ್ರೆ ಏನಂದ ನಾವು ಇಬ್ಬರು ಸೇರಿ ಬರ್ತೀವಿ ಹೇಳು ನಾವಿಬ್ಬರು ಮದುವೆ ಆದಮೇಲೆ ಬರ್ತೀವಿ ಅಂದ ಆ ಮಾತಿಗೆ ನಾನು ಏನು ಮಾತಾಡೋಕ್ಕಾಗಲ್ಲ ಅವನ ಕೈಗೆ ಐತೆ ಅದೆಲ್ಲ ಜಗತ್ತು ಎಲ್ಲದಿಲ್ಲ ಆ ಮಾತು ಏನು ಮಾತಾಡೋಕ್ಕಾಗಲ್ಲ ಇನ್ನೂ ಉಸಿರು ಬಿಡೋಕ್ಕಾಗಲ್ಲ ಮತ್ತು ನೀವು ಯಾವಾಗ ಬರ್ರಪ್ಪ ಅಂದರೆ ಸುಮ್ಮನೆ ಭಾಳ ಮಂದಿ ಹಂಗಿದ್ದಾರೆ ಮತ್ತೆ ಎಲ್ಲ ಹೇಳ ನಮ್ಮ ನೌಕರಿ ಸಿಕ್ಕ ಮೇಲೆ ನೋಡಿದ್ರೆ ಆಮೇಲೆ ಲಗ್ನ ಹೌದಲ್ಲ ಈ ಸನ್ಮಾರ್ಗಕ್ಕೆ ಇನ್ನೂ ಭಾಳ ಮಾದಿ 50 ವರ್ಷ ಆದ್ಮೇಲೆ ಬಂದ್ರೆ ವರ್ಷ ಆದ್ಮೇಲೆ ಹೋದ್ರೆ ಹೌದಲ್ಲ ಕಾಯೋದಿಲ್ಲ ನಾವು ಕಾಯ್ಬೋದ ಕಾಲ ಕಾಯ್ಬೋದು ಹೌದು ಏನು ಈ ಭಾಗಕ್ಕೆ ಇದೊಂದು ಆತಲ್ಲ ಸ್ಥಾನ ಇದೆ
ಇದು ಉಳಿತೈತಿ. ಹೌದು ದೈವದಲ್ಲಿ ಕರೆಕ್ಟ್. ದೈವ ಉಳಿಸ್ಕೊಂತೈತಿ. ಹ್ಞೂ ವ್ಯಕ್ತಿದಾಗಬಾರ್ದು. ಹೌದು ವ್ಯಕ್ತಿದಾಗಬೇಕಂತ ಅಹಂಕಾರ ಬರ್ತದೆ. ನಂದು ಹೌದು ಹೌದು. ಅದಕ್ಕೆಲ್ಲ ದೈವಗಳು. ದೈವ ಅನ್ನ ಕೊಟ್ರೆ ಉಣ್ಬೋದು, ನೀರು ಕೊಟ್ರೆ ಕುಡಿಬೋದು. ದೈವ ತೀರ್ಪ, ಅದು ಶಾಶ್ವತ. ಕೊಟ್ಟಿದ್ದೆ ಪ್ರಸಾದ. ದೈವ ತೀರ್ಪ ಅದು. ಹೌದು ಹೌದು ಕರೆಕ್ಟ್. ನೋಡೋಕ್ಕೇನು ಗಂಟು ಕಳ್ಕೊಂಡು ಅದು ನೋಡ್ಬೇಕು. ಸುಮ್ಮನೆ ಜಗತ್ತ ಸುಮ್ಮನೆ ನೋಡ್ಬೇಕು. ಹೆಂಗೆ ನೋಡೋಕೆ ಗೊತ್ತೇನೆ? ನೋಡೋದಿಲ್ಲಮ್ಮ ನೋಡ್ಬೇಕು. ತೀರಾ ಅವ್ರನ್ನ ನೋಡಿದ್ರೆ ತೀರಾ ಅಂತಾರ. ಮತ್ತೆ ರಾತ್ರಿ ನಿಂತು ಬರೋದು ಕನಿಷ್ಠ ಒಂದು 6 ನಿಂತ್ಕೊಂಡ್ಬಿಡ್ತಾರೆ. ಕುಡಿತೀವಿ ಇಲ್ಲ ಮತ್ತೆ ಅಲ್ಲೆಲ್ಲಿ ಬರುತ್ತೆ ಎಲ್ಲ ಆರೋಗ್ಯದಾಗ. ಸಾಯಂಕಾಲ 5 ಗಂಟೆಗೆ ಆರೋಗ್ಯ ಬಿಡ್ತದೆ. ನಾವೆಲ್ಲ ಇರ್ತದೆ. ಹೌದು ನಾವು ಮಕ್ಕಳು ನಾವು ಹೆಂಡ್ರ ಆರ್ಯಕಾರ ನಾವು ಆರೋಗ್ಯ ಬಂದೆತ್ಕಡೆ ಯೂಟನ್ನು ಹೌದು. ರಾಜ ಬೇಡ ಓ ಸಾಗ ಇರ್ತಾವ ಅಂದ್ಕೊಂಡು ನಂಗೆ. ಯಾವ ಜವಾರಿ ಅವು? ಈ ಜವಾರಿ ಹಂಗೆ ಬಿಡು. ಭಾಳ ದಿನ ಬಂದಿಲ್ಲ. ನಾನು ಯಾಕೆ ಬರಲು ಅಂತಿದ್ದೆ. ಬಂದಪ್ಪ ಸ್ಥಿತಿಗತಿ 2 ವರ್ಷ ಇವಾಗ ಕರೆಕ್ಟ್. ನೀನೇ ಇಲ್ಲಲ್ಲ ಸ್ಥಿತಿಗತಿ. ನೀನೇ ಇಲ್ಲ. ಆತ ಬರೋದಿಲ್ಲ. ಮಗ್ಲಾಗಿದ್ದತ್ತ ಆ ದೂರ್ಲತ್ಗಳು ಹೆಚ್ಚು ಕಮ್ಮಿ ಹಾಕದು. ನೀನು ಮಗ್ಲಾಗಿದ್ದತ್ತ. ಹಾಂ ಆಕಾಶ ಏನು ಜಗ್ಗಿ ಐತೆ. ಅವಕಾಶ ಇಲ್ಲ. ನನ್ನ ಜೊತೆ ಬರೋರು ಒಬ್ಬತ್ತ ಸಿದ್ಧರೂಢ ಹತ್ರಕ್ಕ ಹೋಗ್ಬಿಟ್ಟ. ಕರ್ಕೊಂಡು ಹೋಗ್ಬಿಡೋದು. ಹಾಂ ಆತಂದ್ರಕ್ಕೆ ಹೋಗ್ಬಿಟ್ಟ. ನಾನು ಹೆಂಗೆ ಬಿಡ್ಲಿ ಇಲ್ಲಿ ಮೊಟ್ಟ ಮೊದಲು ನಾನು ಕರ್ಕೊಂಬಂದು ನಾವು ಅತ್ತಾಗ ನನ್ನ ಕರೆದ್ರೆ ನಾವು ಬರೋದಲ್ಲಪ್ಪ ಅಲ್ಲಿ. ಇಷ್ಟು ಯಾವ ಗಿಡದ ನಾಳೆ ಕುಂತ್ಕೊಳ್ರಿ. ಹಾಂ ನಾನು ಯಾವ ಗಿಡದ ನಾಳೆ ಹಿಡ್ಕೊಂಡು ಆ ಗಿಡದ ನಾಳೆಗೆ ಹೋತ್ನಪ್ಪ ಅಂತಂದು ನಾನು ಇಲ್ಲಿಗೆ ಬಂದೆ. ನಾನು ಯಾಕೆ ಹೀರೋಪ್ ಯಾಕೆ ಸೈಡ್ ಆದಲ್ಲ ಅಂತ ನಾನು ಈತಲ್ಲಿ ಹೋಗ್ಯಾನ ನಿಮ್ಮ ಲೀಡ್ರ್. ಯಾಕೆ ಅಲ್ಲ ಅವನ್ನೆಲ್ಲಿ ಬಿಡ್ತಾನೆ ಅದೇ ಎಗ್ರಿಸಿರ್ತದೆ. ಅವನ್ನೆಲ್ಲಿ ಎಗ್ರಿತಾನೆ ಮುದ್ದೇನಾಗ್ಯಾನ ಅದೇ ಎಗ್ರಿಸಿರ್ತದೆ. ನಗ್ತೀಯಲ್ಲ? ಯಾರನ್ನ ಆರ್ಯಾಡ್ದಾಗ ಯಾರು ಮುಂದೆ ಅದೊಂದು ನಿಲ್ತತೆ ಆರ್ಯಾಡ ಸುಮ್ಮನೆ ಹೊಡ್ಬೇಕು ಹೊಡೆದು ನೋಡಿ ಆನಂದ ಇರ್ಬೇಕು. ಆಗ ಕಡೆ ರಾತ್ರಿ ಮಳೆ ಬೇಸಾಗ್ಬಿಟ್ಟು ಅಳ್ತಿಗೆ ಕೆಳಗಡೆ ಬೇಸಾಯ್ತು. ಬರ್ಲಿ ಎಲ್ಲ ರೆಡಿ ಐತಲ್ಲ ಇನ್ನೇನು. ಪೂಜೆ ಮಾಡಿ ಕಾಯಿ ಹಿಡಿದು ಹೌದಲ್ಲ. ನಾನು ಮಾತಾಡಿದ ನಂಬರ್ ಇಲ್ಲಲ್ಲ. ಹೌದಲ್ಲ. ನಾನು ಮಾತಾಡ್తుండ్ರು వాడు పిల్లి ಅಂತ వాడే ఆ గురు వాడు. ಅದೊಂದು ನಾಂದಿ ಬೇಸ ನಾಟಕ ಬೇಸಂತ ಅವರೇ ಹೇಳ್ಯಾರ. ನಮ್ಮನ್ನ ಇದು ನವರಾತ್ರಿಗ ನಾಂದಿ ಕರಲಿಲ್ಲ ಅಂತ ಮುಚ್ಚಿಬಿಡ್ತಾರೆ ಕೂಡ. ನಾಂದಿ ಕರಲಿಲ್ಲ ಅಂತ ಕೂಡ ಮುಚ್ಚಿಬಿಡ್ತಾರೆ. ಏನಿಲ್ಲ ಈಗ ನಾವು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದೀವಪ್ಪ.
ನಮ್ಮ ದೇಶ ಮೇಲೆ ಕರೆದಾರೆ ಹೌದಲ್ಲ. ನಮ್ಮ ಗುರು ಸ್ಥಾನ ಅಂತ ಐತೆ ಬೈಕ್ ಐತೆ ಬಂದ್ಬಿಟ್ಟಿವಿ ಹೌದಲ್ಲ. ಯಾರು ಗಾಡಿ ತಗೊಂಡು ಬರೋ ಸತಿ ಬರೋದು ಬೇರೆ ಗಾಡಿ ತಗೊಂಡು ಬಂದಿದ್ರು. ಭಾಳ ಶಿಸ್ತಾಗ್ತದೆ. ಆಮೇಲೆ ಏನಪ್ಪ ಏನಾಗತ್ತಂದ್ರೆ ನೋಡ್ತಕ್ಕಂಥ ಮಂದಿ ನಮ್ಮನ್ನು ಮಾತಾಡೋದೇನೋ ಇವನು ಮಾಡೋದೇ ಅಂತ ಅಳತೆ ಮಾಡ್ತಾರೆ. ಅದನ್ನ ಅರ್ಥ ಮಾಡಿ ಮಾತಾಡ್ಬೇಕು ನಾವು. ಪುಸ್ತಕದಾಗ ಮಾತಾಡಿದ್ರಲ್ಲ ಕೆಲಸ. ಹಾಂ ಯಾರ್ದು ಈಗ ಸಂಗೀತ ಯಾರು ಕಲ್ತಿರೋದಲ್ಲ. ಒಬ್ಬೊಂದು ಸಂಗೀತಗಾರ ಬೇಷ ಆಡ್ತಿರ್ತಾನೆ, ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ನು ಸರಿಗೆ ಆಡಲಿಲ್ಲ ಅಂತಾರೆ. ಗೊತ್ತಿಲ್ದಾರ ಅಂತಾರೆ ನೋಡಿ, ಗೊತ್ತಾಗ್ಬಿಡ್ತದೆ. ನಾದು ಗೊತ್ತಿಡಿತೈತೆ, ಅವನು ಪಾಠ ಮಾಡಿದಲ್ಲಪ್ಪ ನೋಡಕ್ ಬಂದಿರ್ತಾನೆ. ಇವನು ಮಾತು ಸರಿ ಹೇಳಲ್ಲ ಅಂದ್ಬಿಡ್ತಾನೆ. ಅವನಿಗೆ ತಿಳಿತೈತೆ. ಇವನೇನು ಬುಜ್ ಕರೆಕ್ಟ್ ಕಟ್ಕೊಂಡು ಅವನೇ ಮೈ ಬಿಕ್ಕಿ ತಿಕ್ಕಂಗೆ ಹೌದಲ್ಲ. ಯಾಮಕ್ ಮಾಡಿದ್ದೀನಿ ಹಂಗೆ ಎಲ್ಲರೊಳಗೆ ಆ ಸೂಕ್ಷ್ಮ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಎಷ್ಟು ಮಾತಾಡ್ಬೇಕು ಆಟ. ಯಾಕಂದ್ರೆ ದೂರದ ಈಗ ಅಲ್ಲಿದ್ದ ಬಂದ ಅದು ಅಲ್ಲಿಗೆ ಹೋಗ್ಬೇಕ ಹೌದಲ್ಲ. ತಿರುಗಿ ಹೋಗ್ಬೇಕಲ್ಲ ಮರಳಿ ಗೂಡಿಗೆ ಅತ್ತಾಗಿರ್ತದೆ. ನಿನ್ನ ದಿಮಾಕ ನೀ ಅಡ್ಸಿದ ಕುಂತ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ. ನಾಟಕ ಇವತ್ತು ರಾತ್ರಿ ನಾಟಕ ಇತ್ತು ಹಳ್ಳಿಗಳೊಳಗೆ ಭಾಳ ನಾಟಕಗಳಿಲ್ಲ ಈ ಕಾಲದಾಗ. ಅವಾಗ ಕೃಷ್ಣ ಲೀಲೆ ಅಂತ